ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಒಂದ್ಸರಿ ನಾನು ಯಾವುದೋ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಯಾವ ರೀತಿ ಮಾಡ್ತೀನಿ ನಾನು ಟೊಮೊಟೊ ಬಾತ್ ಅಂತ. ತುಂಬಾ ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡಿದರೆ ಇದನ್ನು ಖಂಡಿತ ಟ್ರೈ ಮಾಡಿ. ನಾನು ಏನು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಬಾಣಲಿನಲ್ಲಿ ಅಂದರೆ, ಒಂದು ಸ್ಪೂನಷ್ಟು ಧನಿಯಾ ಬರುತ್ತಲ್ಲ, ಧನಿಯಾ ಕಾಳು, ಹಾಗೆ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಹಾಗೆ ಒಂದು ಏಲಕ್ಕಿ, ಮತ್ತು ಶುಂಠಿ, ಟೊಮೊಟೊ, ಒಂದೆರಡು ಒಣಮೆಣ್ಸಿನ್ಕಾಯಿ, ಒಂದೆರಡು 3-4 ಹೆಂಗೆ ಖಾರ ಹೇಗೆ ಬೇಕು ಸ್ಪೈಸ್. ನಾನು ಗುಂಟೂರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಏನು ಹಾಕಿಲ್ಲ. ಅಂದರೆ ಟೊಮೊಟೊ ಬಾತ್ ಅಂದಾಗ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ ನಾನು. ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋದು. ಸೊ ನಾರ್ಮಲಾಗಿ ಟೊಮೊಟೊ ಬಾತ್ ಅಂತಂದಾಗ ಒಬ್ಬೊಬ್ರು ಒಂದೊಂದು ಥರ ಟೊಮೊಟೊ ಬಾತ್ಗಳನ್ನ ಮಾಡ್ತಾರೆ. ಸೊ ನಾನು ಈ ಥರ ಮಾಡ್ತೀನಿ. ಇದು ಹೇಗೆ ಬರುತ್ತೆ ಅಂದರೆ, ಸೇಮ್ ಈಗ ಈ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ ಗೊತ್ತಾ, ಪುಳಿಯೋಗರೆ ಆ ಥರ ಎಲ್ಲ, ಆ ಥರ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದೊಂಚೂರು ತೆಂಗಿನಕಾಯಿ ತುರಿ ಮರ್ತುಬಿಟ್ಟಿದ್ದೆ. ಸೊ ಅದರಿಂದ ತೆಂಗಿನಕಾಯಿ ತುರಿ ಸ್ವಲ್ಪ ತುರಿದ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿ, ಆಪ್ಷನಲ್. ನಾನು ಒಂದ್ಸರಿ ಕೆಲವೊಂದು ಟೈಮ್ ಕೊಬ್ಬರಿ ಹಾಕಿ ರುಬ್ಬಿಡ್ತೀನಿ, ಕೊಬ್ಬರಿ ಏನಾದ್ರು ಇತ್ತು ಅಂತಂದರೆ ಅದನ್ನು ಕೂಡ ನೀವು ಹಾಕಿ ಟ್ರೈ ಮಾಡ್ಬೋದು. ಇನ್ನು ಇವತ್ತು ಸ್ಟೀಲ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಆದಷ್ಟು ನಾನು ಸ್ಟೀಲ್ ಕುಕ್ಕರಲ್ಲಿ ಅವಾಯ್ಡ್ ಮಾಡ್ತೀನಿ. ಈ ಥರ ಪಲಾವ್ ಆಗಿರ್ಬೋದು, ಟೊಮೊಟೊ ಬಾತ್ ಆಗಿರೋದು, ಯಾವುದನ್ನೇ ಮಾಡೋದಕ್ಕೆ. ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಅಂತ ಹೇಳಿ. ಮತ್ತು ಏನಂದರೆ, ತಳ ಅಂದರೆ ಈ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಟೈಮು ಕಮ್ಮಿ ಇರುತ್ತೆ, ಬೇಗ ಮಾಡಬೇಕಾಗುತ್ತೆ. ಸೊ ಆಫೀಸಿಗೆ ಟೈಮ್ ಆಗ್ತಾ ಇರುತ್ತೆ ಅನ್ನೋ ಇದರಲ್ಲಿ ಗ್ಯಾಸು ಫ್ಲೇಮ್ ಏನು ಮಾಡಿಬಿಡ್ತೀವಿ, ಜಾಸ್ತಿ ಇಟ್ಬಿಟ್ಟಾಗ ಏನಾಗುತ್ತೆ, ತಳ ಹಿಡಿದ್ಬಿಡುತ್ತೆ. ನಾರ್ಮಲಾಗಿ ಮಾಡಿದ್ರೆ ಪೇಷನ್ಸಾಗಿ ತಳ ಏನು ಹಿಡಿಯಲ್ಲ, ಸಣ್ಣ ಊರಿನಲ್ಲಿ ಮಾಡಿದ್ರೆ. ಆದರೆ ಕೆಲವೊಂದು ಟೈಮ್ ತಳ ಹಿಡಿದ್ಬಿಡುತ್ತೆ. ಆದರೆ ಇವತ್ತು ನೋಡೋಣ ಅಂದ್ಬಿಟ್ಟು ಸ್ಟೀಲ್ ಕುಕ್ಕರ್ನ ಇಟ್ಟಿದ್ದೆ. ಯಾಕಂದರೆ ಇನ್ನೊಂದು ಕುಕ್ಕರ್ ತೊಳಿಲಿಕ್ಕೆ ಹಾಕಿದ್ದೆ ಸಿಂಕಿಗೆ, ಅದರಿಂದ ಇದೇ ಕುಕ್ಕರ್ನ ಇಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಬಂದು ಈರುಳ್ಳಿ ಮತ್ತು ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಸೊ ಹಸಿ ಬಟಾಣಿ ಫ್ರಿಡ್ಜಲ್ಲಿ ಹೋಗಿ ಎಲ್ಲೋ ಒಂದು ಸಂದಿನಲ್ಲಿ ಊದ್ಬಿಟ್ಟಿದೆ. ಒಂದೇ ಒಂದು ಸ್ವಲ್ಪ ಇತ್ತು ಅಷ್ಟೇ, ಹಸಿ ಬಟಾಣಿ ಖಾಲಿ ಆಗ್ತಾ ಬಂದಿತ್ತು. ಸರಿ ಅಂದ್ಬಿಟ್ಟು ಇದ್ದಿದ್ದನ್ನೇ ಒಂದಷ್ಟು ಹಸಿ ಬಟಾಣಿನ ಹಾಕಿ ಟೊಮೊಟೊನು ಕೂಡ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಟೊಮೊಟೊ ಬಾತ್ ಅಂದಾಗ ಟೊಮೊಟೊ ಜಾಸ್ತಿ ಇರಬೇಕಲ್ವಾ. ಸೊ ಆದ್ದರಿಂದ ನಾನು ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ, ಒಂದು ಟೊಮೊಟೊ ರುಬ್ಬಕ್ಕೆ ಹಾಕಿ, 1-2 ಟೊಮೊಟೊ ಎಷ್ಟು ಜನಕ್ಕೆ ನೀವು ಮಾಡ್ತಾಯಿದ್ರೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ. ಇನ್ನೂ ಟೊಮೊಟೊ ಹಾಕೋದು ಕೂಡ ಅದನ್ನು ರುಬ್ಬಕ್ಕೂ ಹಾಕಿದ್ದೀನಿ, ಜೊತೆಗೆ ಕಟ್ ಮಾಡಿ ಕೂಡ ಹಾಕ್ತಾಯಿದ್ದೀನಿ. ಸೊ ಇನ್ನೊಂದು ಕಡೆ ಇವಾಗ ಇಂಥ ರುಬ್ಬೋದಕ್ಕೆ, ಅದು ತಣ್ಣಗಾದಮೇಲೆ ರುಬ್ಬೋದಕ್ಕೆ ಇಟ್ಟಿದ್ದೀನಿ. ಇದು ನುಣ್ಣಗೆ ಪೇಸ್ಟ್ ಮಾಡಿದ್ಮೇಲೆ ಅದನ್ನು ತೆಗೆದು ಇದಕ್ಕೆ ಶಿಫ್ಟ್ ಮಾಡೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಗೊತ್ತಾ. ಅದೆಲ್ಲ ಅಂದರೆ ಟೊಮೊಟೊ ಕೂಡ ರೆಡ್ ಆಗಿತ್ತು, ಫುಲ್ಲು ರೆಡ್ ಕಲರ್ ಆಗಿತ್ತು. ಇನ್ನು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇದು ಮಾಡುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಟೊಮೊಟೊ ಬಾತಿಗೆ ಫುಡ್ ಕಲರ್ ಬರುತ್ತಲ್ವಾ, ಸೊ ಆ ಕಲರ್ನ ಯೂಸ್ ಮಾಡಿ ಟೊಮೊಟೊ ಬಾತ್ ಮಾಡ್ತಾರೆ. ನಾನು ಫುಡ್ ಕಲರ್ ಅಷ್ಟಾಗಿ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ಇವನ್ ನಾನು ಕೇಸರಿ ಬಾತ್ ಮಾಡಬೇಕು ಅಂತ ಅನ್ನುವಾಗಲೂ ಕೂಡ ಕೇಸರಿ ಬಾತಿಗೆ ಹಳದಿ ಪೌಡರ್, ಅರಿಶಿನ ಪೌಡ್ರ್ ಹಾಕ್ಬಿಟ್ಟೆ ನಾನು ಕೇಸರಿ ಬಾತು ಥರ ಮಾಡ್ತೀನಿ ಹೊರತು ನಾನು ಯಾವುದೇ ರೀತಿ ಕಲರೆಲ್ಲ ಯೂಸ್ ಮಾಡಲ್ಲ. ಸಮಯ ತುಂಬಾ ರೇರು, ತುಂಬಾ ಅಂತಲೇ ಹೇಳ್ಬೋದು. ಸೊ ಹೀಗೆ ಅಕ್ಕಿ ಹಾಕಿ ಇವಾಗ, ಯಾಕೆಂದರೆ ಎಲ್ಲ ಐಟಮ್ ಹುರಿದಿರೋದ್ರಿಂದ ಜಾಸ್ತಿ ಟೈಮು ನಾವು ಏನು ಅದನ್ನು ಮಸಾಲೆನ ಬೇಯಿಸ್ಬೇಕು ಅನ್ನೋದೆಲ್ಲ ಏನಿರೋದಿಲ್ಲ. ಇವಾಗ ಅಕ್ಕಿನ ಹಾಕಿ ಇವಾಗ ಅದು ಕುದಿ ಬಂದಮೇಲೆ ಇದು ಮಾಡ್ತಾಯಿದ್ದೀನಿ. ಸರಿ, ನಾನು ಕೂಡ ಎಣ್ಣೆ ಹಚ್ಕೊಂಬಿಟ್ಟಿದ್ದೆ, ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಬಿಟ್ಟಿದ್ದೆ. ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ. ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಾವು ಗೊತ್ತಲ್ಲ, ಯೂಶ್ವಲಿ ಹೌಸ್ ವೈಫ್ಸು ಹೇಗಿರ್ತೀವಿ ಮನೆಯಲ್ಲಿ ಅಂತ ಹೇಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಲಿಡ್ಡು ಕ್ಲೋಸ್ ಮಾಡಿಬಿಡ್ತಾಯಿದ್ದೀನಿ. ಹಾಗೆ ಇನ್ನೂ ಬಂದಿರಲಿಲ್ಲ ನನಗೆ, ಯಾರು ಕೆಲಸ ಮಾಡ್ಕೊಳಕ್ಕೆ ಹೆಲ್ಪರ್ ಬರ್ತಾರೆ, ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಬರೋಷ್ಟೊತ್ತಿಗೆ ಒಂದು ಸರಿ ನಂದು ತಿಂಡಿ ಮಾಡಿ ಆಗಿಬಿಟ್ಟಿರುತ್ತೆ. ಇಲ್ಲ ಅಂತಂದರೆ ಮಾಡ್ತಾಯಿರ್ತೀನಿ, ಆ ಟೈಮ್ಗೆ ಅವಳು ಕೂಡ ಬರ್ತಾಳೆ, ನಗ್ಮ. ಹೀಗೆ ನಡೆಯುತ್ತೆ ನನ್ನ ಡೈಲಿ ರೋಟೀನ್ ಅಂತಲೇ ಹೇಳ್ಬೋದು. ನನಗಂತೂ ಜಾಸ್ತಿ ಟೊಮೊಟೊ ಬಾತ್ ಮಾಡುವಾಗ ಅಮ್ಮನೇ ಜ್ಞಾಪಕ ಬರೋದು. ಯಾಕೆ ಅಂತಂದರೆ, ಹೋಟೆಲಲ್ಲಿ ಅಮ್ಮ ನನಗೆ ಟೊಮೊಟೊ ಬಾತ್ ರೆಸಿಪಿನ ಅವರೇ ಶೇರ್ ಮಾಡಿಕೊಟ್ಟಿದ್ದಂಗೆ. ಟೊಮೊಟೊ ಬಾತು ತುಂಬ ಚೆನ್ನಾಗಿ ಮಾಡೋರು. ಅಂದರೆ ನಾವೇನು ಮಾಡ್ತಾಯಿದ್ವಿ ಅಂದರೆ, ಟೊಮೊಟೊ ಬಾತು ಗೊಜ್ಜು ಮಾಡಿಬಿಟ್ಟು ಆಮೇಲೆ ರೈಸ್ನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ವಿ. ನಾವು ಈ ಥರ ಒಟ್ಟಿಗೆ ಮಾಡ್ತಾಯಿರಲಿಲ್ಲ. ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮಮ್ಮ ಮಾಡೋದು ಟೊಮೊಟೊ ಬಾತು ಅಂತಂದರೆ, ಅಷ್ಟು ಚೆನ್ನಾಗಿರ್ತಿತ್ತು. ನಾನು ಅದನ್ನು ಒಂದು ಸರಿ ಹೋಟೆಲ್ನಲ್ಲಿ ಇರುವಾಗ ನಾನು ಆ ರೆಸಿಪಿನೂ ಕೂಡ ಒಂದು ಸರಿ ಶೇರ್ ಮಾಡಿದೆ. ನೀವು ಯಾರಾದರೂ, ಅಂದರೆ ನಮ್ಮ ಹಳೆಯ ವ್ಯೂವರ್ಸ್ ಆಗಿರ್ಬೋದು, ಯಾರಾದರೂ ಸರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವ್ಲಾಗ್ ನೋಡಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಜಾಸ್ತಿ. ಅಮ್ಮ ಯೂಶಲಿ ನಾನು ಟೊಮೊಟೊ ಬಾತ್ ಅಂತ ಬಂದಾಗ ಅಮ್ಮನ ಕೈಲೇ ಮಾಡಿಸ್ತಾ ಇದ್ದೆ ತುಂಬ ಜಾಸ್ತಿ. ನೀವೇ ಮಾಡಿರಿ ಮಮ್ಮಿ ನೀವು ಮಾಡೋದೇ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ. ಅಮ್ಮ ಇಲ್ಲಿಗೆ ಬಂದಾಗ ಅವರು ಮಾಡಿ ಗೊಜ್ಜು ಇಟ್ಟಿರೋರು, ಜೊತೆಗೆ ನಂಗೆ ಮಾಡಿಕೊಡೋರು. ಒಂಥರ ಖುಷಿ. ನಮ್ಮಮ್ಮ ಬಂದಾಗ ಇಲ್ಲಿ ಎಷ್ಟು ಹೆಲ್ಪ್ ಮಾಡಿಕೊಡೋರು ನನಗೆ, ಎಷ್ಟು ಕೆಲಸ ಮಾಡಿಕೊಡ್ತಾಯಿದ್ರು ನನಗೆ. ಒಂಥರ ಏನೋ ಬ್ಯಾಕ್ ಬೋನ್ ಥರ ಅಮ್ಮ ನನಗೆ ಇದ್ದರು. ಆದರೆ ಇವಾಗ ಅದೆಲ್ಲ ಒಂಥರ ನೆನಪಾಗುತ್ತೆ, ಬೇಜಾರನ್ನೋ ಥರ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಮೊನ್ನೆ ನಾನು ವಿಡಿಯೋದಲ್ಲಿ ಹೇಳಿದೆ, ಏನು ಅದೇ ನಮ್ಮ ಅತ್ತೆ ಈ ಥರ ಫೋನ್ ಮಾಡಲಿಲ್ಲ, ಅದಕ್ಕೆ ಬೇಜಾರಷ್ಟೇ, ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ಇನ್ನೇನು ಬೇಜಾರಿಲ್ಲ ರೀ ನನಗೆ, ಆಯಿತಾ. ಹಂಗೆ ಅನ್ನುವಾಗ ಸುಮಾರು ಜನ ಪಾಪ ಅವ್ರವ್ರ ಮನೆಗಳಲ್ಲೂ ಈ ಥರ ಆಗಿರೋದನ್ನ ಎಷ್ಟೊಂದು ಜನ ಕಮೆಂಟ್ ಮಾಡಿರಿ, ನಿಖಿತಾ ನಮಗೂ ಈ ಥರ ಆಗಿದೆ, ನಮ್ಮ ಅತ್ತೆ ಈ ಥರ ಮಾಡಿದ್ದಾರೆ, ನನ್ನ ಮೈದನ್ನ ಈ ಥರ ಮಾಡಿದ್ದಾರೆ ಅಂತ ಎಷ್ಟೊಂದು ಜನ ಈ ಥರ ಕಮೆಂಟ್ನಲ್ಲಿ ತಿಳಿಸಿದ್ರಿ. ಇನ್ನೂ ಕೆಲವರು ಕಮೆಂಟ್ ಮಾಡಿದರು, ಏನೇ ಆಗಲಿ ಅತ್ತೆನೇ, ಅಮ್ಮನೇ ಅಂತಲೂ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ನಾನು ಇದನ್ನು ಒಪ್ಕೊತೀನಿ. ಯಾಕೆ ಅಂತಂದರೆ ಅಮ್ಮನ ಸ್ಥಾನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲವೇ ಇಲ್ಲ. ಆದರೆ ನಾನು ಇದನ್ನು ತಪ್ಪಾಗೂ ಇರ್ಬೋದು. ನಾನು ಎಷ್ಟೊಂದು ಜನ ಫ್ಯಾಮಿಲಿನಲ್ಲಿ ನೋಡಿದ್ದೀನಿ, ಎಷ್ಟೊಂದು ಫ್ಯಾಮಿಲಿಗಳನ್ನ ನೋಡಿದ್ದೀನಿ. ನಿಜವಾಗ್ಲೂ ಅತ್ತೆ ಬಂದು ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಅವ್ರ ಸೊಸೆಯಂದಿರನ್ನ. ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಗೆ ಯಾಕೆ ಈ ಥರ ಸಿಗಲಿಲ್ಲ ಅನ್ನೋ ಥರನೂ ಕೂಡ ಅನಿಸುತ್ತೆ. ಆ ಸ್ವಂತ ಮಗಳು ಥರನೇ ನೋಡ್ಕೊತಾರೆ. ಆದರೆ ಅವರಿಗೆ ಸೊಸೆದಿರೋ ಸರಿಯಾಗಿ ಸಿಕ್ಕಿರೋದಿಲ್ಲ, ನಿಜ ಹೇಳ್ತೀನಿ. ಅವ್ರಿಗೆ ಸೊಸೆದಿರೋ ಅವ್ರು ಬೇರೆ ಥರ ಇರ್ತಾರೆ. ಆದರೆ ಇನ್ನೂ ಕೆಲವರು ಅವರು ಅತ್ತೆ ಸೊಸೆ ಇಬ್ಬರು ಅಮ್ಮ ಮಗಳು ಥರ ಇರೋದನ್ನು ನಾನು ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಎಷ್ಟು ಖುಷಿ ಪಟ್ಟಿದ್ದೀನಿ ಆ ಟೈಮ್ನಲ್ಲಿ ಗೊತ್ತಾ, ನೋಡಿಬಿಟ್ಟು. ನೀವು ನೋಡಿರ್ತೀರ ಸುಮಾರು ಜನ ಫ್ಯಾಮಿಲಿಗಳಲ್ಲಿ ಅಂತ ಅನಿಸುತ್ತೆ, ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದರೆ ನನ್ನ ಲೈಫಲ್ಲಿ ಮಾತ್ರ ಅಮ್ಮನೇ, ಅತ್ತೆನೇ ಫ್ರೆಂಡ್ಸ್, ಅದಂತೂ ನಿಜಾನೇ. ಒಬ್ರೊಬ್ರು ಲೈಫಲ್ಲಿ ಒಂದೊಂದು ಥರ ಇರುತ್ತೆ, ಎಲ್ಲರ ಲೈಫು ಒಂದೇ ಥರ ಇರೋದಿಲ್ಲ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳೇ ಬೇರೆ ಬೇರೆ ಥರ ಮೈಂಡ್ ಇರುತ್ತೆ, ಒಂದೇ ಥರ ಇರೋದಿಲ್ಲ. ಹಾಗಿರುವಾಗ ಇನ್ನು ನಮ್ಗಳದೆಲ್ಲ ಯಾವ ಲೆಕ್ಕ. ಹಾಗೆ ನನ್ನ ಲೈಫಲ್ಲಿ ಒಬ್ರೊಬ್ರ ಲೈಫಲ್ಲಿ ಒಂದೊಂದು ಥರ ಇರೋ ಹಾಗೆ ಈ ಥರ ಇದೆ ಫ್ರೆಂಡ್ಸ್. ಮೊನ್ನೆ ಸುಮಾರು ಜನ ಕಮೆಂಟ್ ಮಾಡಿದಿರಿ, ನನಗೆ ಅವಾಗ ಅನ್ನುವಾಗ ಅಲ್ವಾ ಹೇಗಿದೆ ಪ್ರಪಂಚ. ಆದರೆ ಹೇಳ್ಕೊಂಡ್ರೆ ಮಾತ್ರನೇ ಗೊತ್ತಾಗೋದು, ನಾವು ಹೇಳ್ಕೊಳ್ಳಿಲ್ಲ ಅಂತಂದರೆ ಏನೂ ಗೊತ್ತಾಗೋದಿಲ್ಲ. ಕೆಲವ್ರು ಹೇಳ್ಕೊತಾರೆ ಒಪ್ಪನಾಗಿ, ಇನ್ನು ಕೆಲವರು ಏನು ಹೇಳ್ಕೊಳ್ಳೋದೇ ಇಲ್ಲ, ಹಾಗೆ ಮನಸ್ಸಲ್ಲೇ ಇಟ್ಕೊತಾರೆ. ನಮ್ದು ಹಂಗಲ್ಲ, ನಂದು ಹೇಗೆ ಅಂತಂದರೆ ಬಡಬಡ ಬಾಯಿ, ಏನೇ ಇದ್ದರೂ ಮನಸ್ಸಲ್ಲಿದ್ದರೂ ಅದನ್ನು ಹೇಳ್ಕೊಡ್ಬೇಕು, ಆವಾಗಲೇ ನಿನ್ನ ಸಮಾಧಾನ ಅಂತ ಅನ್ಸೋದು. ಹೀಗೆ ಓಕೆ ಇರಲಿ, ಅದನ್ನು ನಿಮ್ಮನೆ ಕಮೆಂಟ್ಸ್ ಎಲ್ಲ ಮಾಡಿದ್ರಲ್ವ, ಅದಕ್ಕೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಇವಾಗ ಟೊಮೊಟೊ ಬಾತ್ ರೆಡಿಯಾಗಿದೆ. ಏನಾಗಿದೆ ನೋಡಿ, ತಳ ಹಿಡಿದ್ಬಿಟ್ಟಿತ್ತು, ಆದ್ರೂ ಸ್ವಲ್ಪ ಅದನ್ನು ಮೇಲ್ಮೇಲೆ ಮಾತ್ರ ತಿರುದೆ. ಸ್ಟಾರ್ಟಿಂಗ್ ಕೆಳಗಡೆ ಡೀಪಾಗಿ ಸ್ಪೂನ್ ಹಾಕಿದೆ, ಆವಾಗ ತಳ ಹಿಡ್ದಿರೋ ಥರ ಅದು ಬಂದುಬಿಡ್ತು. ಆಮೇಲೆ ಏನು ಮಾಡಿದೆ, ಕೆಳಗಡೆ ಜಾಸ್ತಿ ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ, ಮೇಲ್ಮೇಲೆ ಏನಿದೆ ತುಂಬ ತಳ ಹಿಡ್ದಿರಲಿಲ್ಲ, ಅಂದರೆ ಸೀದೋಗಿರಲಿಲ್ಲ. ಆಮೇಲೆ ಮೇಲ್ಮೇಲೆ ತೆಗ್ದ್ಬಿಟ್ಟು ಇದು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಖಾರನೂ ಕೂಡ ಇರಲಿಲ್ಲ, ನಾರ್ಮಲಾಗಿ. ಯಾಕೆಂದರೆ ಖುಷಿಗೂ ತಿನ್ನಿಸೋ ಥರ ಇರಬೇಕು ಅಂತ ನಾನು ಸ್ವಲ್ಪ ಸ್ಪೈಸಿ ಕಡಿಮೆನೇ ಮಾಡ್ತೀನಿ. ಇನ್ನು ಅದ್ರ ಜೊತೆಗೆ ರಾಯ್ತ ಮಾಡಿದೆ. ಹಾಗೆ ಅದಕ್ಕೂ ಮುಂಚೆ ಪಪ್ಪಾಯ ಕಟ್ ಮಾಡಿದ್ದೆ, ಅದನ್ನು ಕೂಡ ತಿಂದಿದ್ರು. ಅದರಿಂದ ಸ್ವಲ್ಪ ಕೊಡು ನಂಗೆ ಲೈಟಾಗಿ ಟಿಫನ್ ಅಂತ ಹೇಳಿದ್ರು, ಅವ್ರಿಗೆ ಕೊಟ್ಟೆ. ಇವಾಗ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಏನಂದರೆ ರೂಮ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಇಷ್ಟು ದಿನ ಆ ರೂಮಲ್ಲಿ ಮಲಗ್ತಾ ಇದ್ದೆ, ಇವಾಗ ಈ ರೂಮಲ್ಲಿ ಮಲಗೋಣ ಅಂತ ಅಂದ್ಕೊತಾ ಇದ್ದೀವಿ. ಬಿಕಾಸ್ ನನಗೆ ಯಾಕೋ ಒಂದು ವಾರದಿಂದ ನಿದ್ದೆನೇ ಬರ್ತಾ ಇಲ್ಲ ಸರಿಯಾಗಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಕಡೆ ವಿಂಡೋ ಸೈಡು ಆ ಕಡೆ ಏನೋ ಎಲ್ಲರೂ ಓಡಾಡೋ ಥರ ಇರೋದ್ರಿಂದ ಅಲ್ಲಿ ಏನಂದರೆ ಬೆಳಗ್ಗೆ ಟೈಮು ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಈ ಟಿ ಮಿನಿ ಕಾರ್ಗಳು ಜಾಸ್ತಿ ಆ ಥರ ಎಲ್ಲ ಬರ್ತಾ ಇರುತ್ತೆ. ತುಂಬ ಡಿಸ್ಟರ್ಬೆನ್ಸ್ ಥರ ಫೀಲ್ ಆಗ್ತಾ ಇದೆ ನನಗೆ. ಮತ್ತು ಯಾಕೋ ಅದು ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಈ ಜಾಗದಲ್ಲಿ ಮಲ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ನಾನು. ಏನಪ್ಪ ಅಂದರೆ ರಕ್ಷಿತ್ ಇಲ್ಲಿಂದ ಅವನಿಗೆ ಆ ಕಡೆ ರೂಮಿಗೆ ಶಿಫ್ಟ್ ಮಾಡಿಸ್ಬಿಟ್ಟು ನಾನು ಇಲ್ಲಿ ಮಲ್ಗೋಣ ಅಂತ ಕಂಫರ್ಟಬಲ್ ಇರುತ್ತೆ. ಇಲ್ಲಿ ಯಾವ ಸೌಂಡು ಬರಲ್ಲ. ನನ್ನ ಜೊತೆಗೆ ನನಗೆ ಬೆಳಕು ಜಾಸ್ತಿ ಆಗಲ್ಲ, ಯಾವಾಗಲೂ ಕಣ್ಣಿನ ಮೇಲೆ ಬಟ್ಟೆ ಹಾಕ್ಕೊಂಡೆ ಮಲ್ಕೊತೀನಿ. ಅದಕ್ಕೆ ಇಲ್ಲ ಸ್ವಲ್ಪ ಕತ್ಲೆ ಥರ ಫೀಲ್ ಆಗುತ್ತೆ ನಂಗೆ. ಕತ್ಲೆ ಮಲಗುವಾಗ ಮಾತ್ರ, ಬೇರೆ ಟೈಮಲ್ಲಿ ಬೆಳಕಿರಬೇಕು. ಅಂದರೆ ನಮ್ಮ ಮೈಗ್ರೇನ್ ಇರೋರಿಗೆ ಆದಷ್ಟು ಕತ್ಲೆ ಇರೋದು ಇಷ್ಟಪಡ್ತಾರೆ. ಅದಕ್ಕೆ ಮಲಗಿರುವಾಗ ಮಾತ್ರ ನನಗೆ ಕತ್ಲೆ ಬೇಕಾಗಿರೋದ್ರಿಂದ ಇಲ್ಲಿ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಇದನ್ನ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ, ಇನ್ನೂ ಹೇಳಿಲ್ಲ ನಮ್ಮ ರಕ್ಷಿತ್ಗೆ ನಾನು ಇಲ್ಲಿ ಮಲ್ಕೋತೀನಿ ಅಂತ. ಅದಕ್ಕೂ ಏನು ಕೈ ಕುಯಿ ಅಂತನೂ ಗೊತ್ತಿಲ್ಲ.
ಅದೆಲ್ಲ ಗಮ್ಮು ಸರಿಯಾಗಿ ಹಾಕಿಲ್ಲ ಅವರು, ಅದೆಲ್ಲ ಬಿಟ್ಕೊತಾ ಇದೆ ಅದೆಲ್ಲಾನು. ಅದೊಂದು ಸ್ವಲ್ಪ ಸರಿ ಮಾಡಬೇಕು. ಕಿತ್ತಾಕ್ಬಿಡೋಣ ಅಂತಂದರೆ ಸುಮ್ಮನೆ ಅದೊಂದು ಕಿತ್ತಾಕ್ಬಿಟ್ರೆ ಅಂತ ಅಸಹ್ಯ ಕಾಣಿಸುತ್ತೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಬೇಡ ಕಿತ್ತಾಕೋದೇನು ಬೇಡ, ಕಿತ್ತಾಕಕ್ಕೂ ಆಗಲ್ಲ ಅದನ್ನ ಆ್ಯಕ್ಚುಲಿ ಅಂತ ಅನ್ಕೊತೀನಿ. ಅದು ಅರ್ಧಕ್ಕೆ ಎದ್ಬಿಡುತ್ತೆ, ಫುಲ್ ಕಿತ್ತಾಕಕ್ಕೆ ಆಗಲ್ಲ. ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನಾವು ಇಲ್ಲಿ ಮಲಗುವ ಅಂತ. ಒಳ್ಳೆ ಪ್ಲ್ಯಾನ್ ಅಲ್ವಾ? ನೋಡ್ತೀನಿ ಹೆಂಗಾಗುತ್ತೆ ಅಂತ. ಒಟ್ಟ ಕ್ಲೀನ್ ಮಾಡ್ತಾ ಇದ್ದೀನಿ. ಯೂಶಲಿ ಕ್ಲೀನ್ ಮಾಡ್ತೀನಿ ಸೋಮವಾರದೊತ್ತು ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ. ಇವತ್ತು ಮಾಡ್ತಾ ಇದ್ದೀನಿ. ನನ್ನ ಮಗಳು ಮಲ್ಕೊಂಡು ಟಿ ವಿ ನೋಡ್ತಾವಳೆ, ನಾನು ರೂಮ್ಗಳೆಲ್ಲ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಎಲ್ಲ ರೂಮ್ಗೂ ಕ್ಲೀನ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಬೇಡ ಅಂದ್ಬಿಟ್ಟು ಇದೊಂದು ನಮ್ಮ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬರ್ತಾ ಇದ್ದಾವೆ. ಅಷ್ಟರಲ್ಲಿ ನಾನು ಇವೆಲ್ಲ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ಒಂಚೂರು ಒದ್ರಿ ಇದೆಲ್ಲ ಮಾಡ್ಕೊಟ್ಬಿಟ್ರೆ ಆಮೇಲೆ ಮನೆ ನೀಟ್ ಅನ್ಸುತ್ತಲ್ವಾ, ಸೊ ಅದಕ್ಕೋಸ್ಕರ. ಆಯ್ತು. ಈ ಬೆಡ್ ಸ್ಪ್ರೆಡು ಸುಮಾರು ಜನ ಕೇಳ್ತಾ ಇರ್ತೀರ, ನನಗಿಂತ ಬೆಡ್ ಸ್ಪ್ರೆಡ್ ಎಲ್ಲಿ ತಗೊಂಡಿರೋದು ನೀವು ಅಂತ ಕೇಳ್ತಾ ಇರ್ತೀರಾ. ಇದು ಬಂದು ಇದರಲ್ಲಿ ಮೀಶೋನಲ್ಲಿ ತಗೊಂಡಿರೋದು. ಬಟ್ಟೆ ಇಲ್ಲಿ ಬಟ್ಟೆ ಬೇಕು ಇಲ್ಲೂ. ನಮ್ಮ ಅಣ್ಣ ಚಿಪ್ಸು, ಆಳು ಮುಳು, ಕಸ ಕಡ್ಡಿ ಎಲ್ಲ ತಿಂದ್ಬಿಟ್ಟು ಎಲ್ಲಿ ಇಟ್ಕೊಂಡಿದ್ಯಕ್ಕ ನಿನ್ ವಿಡಿಯೋನ? ಎಲ್ಲಿ ನೋಡ್ತಾ ಇದ್ದೆ? ತೋರಿಸ್ತಾ ಇದೆ. ನಮ್ಮ ಅಕ್ಕ ಇಲ್ಲಿ ಇಟ್ಕೊಂಡವಳೆ, ಇಲ್ಲ ನೋಡ್ಕೊಂಡು ಇಲ್ಲಿ ಇಟ್ಕೊಂಡು ಹಿಂಗೆ ಇಟ್ಕೊಂಡವಳೆ. ಆಮೇಲೆ ಅದಕ್ಕೆ ಆ ಕಡೆ ಅದನ್ನ ಎಲ್ಲ ಬಿದ್ದಾವೆ ಕಸ. ಏನಕ್ಕದು? ನೋಡಿ ಕಸ ಅಲ್ಲ, ಅದು ಪೆನ್, ಅದು ಅದೆಲ್ಲ ಬಿಡ್ಸ್ಕೊಂಡು ಬಟ್ಟೆ ಬಿಡ್ಸು. ಇವಾಗ ಬಂದು ಖುಷಿಮಾಗೆ ಅಂತ ಒಂದು ಸ್ವಲ್ಪ ಪಾಲಕ್ ಕಿಚಡಿ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಬೇಯಲಿಕ್ಕೆ ಇಟ್ಟಿದ್ದೀನಿ. ಪಾಲಕ್ ಸೊಪ್ಪು, ಒಂದೆರಡು ಬೆಳ್ಳುಳ್ಳಿ. ಅವಳು ಬಾಯಲ್ಲಿ ಹುಣ್ಣಾಗ್ಬಿಟ್ಟಿದೆ. ಹುಣ್ಣಾಗಿರೋದ್ರಿಂದ ಅವಳು ಖಾರ ಏನೂ ತಿಂತಾ ಇಲ್ಲ. ಅದಕ್ಕೆ ಇವಾಗ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ, ಆಮೇಲೆ ಹೆಸ್ರುಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಒಂದೆರಡು ಮೂರು ಎಸ್ಲು ಬೆಳ್ಳುಳ್ಳಿನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊತೀನಿ, ಪ್ಯೂರಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಈ ಪ್ಯೂರಿನ ರುಬ್ಕೊಂಡಿದ್ದೀನಿ, ಅಂದರೆ ಪಾಲಕ್ ಸೊಪ್ಪು. ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಬಿಡ್ತೀನಿ. ಸ್ವಲ್ಪ ತುಪ್ಪ ಒಗ್ಗರಣೆ ಮಾಡಿದ್ದೀನಿ. ಇವಾಗ ಒಗ್ಗರಣೆಗೆ ತುಪ್ಪ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಚಟಪಟ ಆದಮೇಲೆ ಈರುಳ್ಳಿ ಇದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದು ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ, ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ಫುಲ್ಲು ಇದು ಮಾಡೋದು. ನನ್ನ ಮಗಳಿಗೆ ಐಸ್ ಕ್ರೀಮ್ ಬೇಕಂತೆ. ಓಕೆ, ಹೆಸರುಬೇಳೆ ಮತ್ತು ರೈಸು ಬೇಯಿಸಿಟ್ಕೊಂಡಿರೋದನ್ನ ಇಷ್ಟು ಹಾಕಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಇದಕ್ಕೆ ಹಾಕ್ಕೊತೀನಿ ಅಷ್ಟೇನೆ. ಒಂದು ಟೈಮ್ಗೆ ಆಗೋಷ್ಟು ಅಷ್ಟೇನೆ ಕೊಡ್ತೀನಮ್ಮ, ಕೊಡ್ತೀನಿ. ಓಕೆ, ಇಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ ಅಷ್ಟೇ. ಇದು ನೀರು, ಪಾಲಕ್ ನೀರು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೆ. ಹೆಸರುಬೇಳೆ ಆಗಿದೆ, ಸ್ವಲ್ಪ ಅನ್ನ ಅಳ್ಬೇಕಾಯ್ತು. ಅವಳು ತುಂಬ ಕಿರ್ಚಾಡ್ತಾ ಇದ್ದಲ್ಲ, ಅದಕ್ಕೆ ಬೇಗ ವಿಷಲ ಎತ್ಬಿಟ್ಟೆ. ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು, ಅದು ಅನ್ನ ಅರಳಬೇಕಾಯ್ತು. ತುಂಬ ಅಳ್ತಾ ಇದ್ದಾಳೆ, ಅದಕ್ಕೆ ಬೇಗ ತೆಗೆದು ಇದು ಮಾಡಿಬಿಟ್ಟೆ. ಐಸ್ ಕ್ರೀಮ್ ಬೇಕಂತೆ, ನೋಡಿ ಅಲ್ಲಿ ಐಸ್ ಕ್ರೀಮ್ ಬೇಕಂತೆ ನಮ್ಮ ಮಗುಗೆ. ಹಾಂ ತೋರಿಸು. ಹಾಂ, ಐಸ್ ಕ್ರೀಮ್ ಇಡೀ ಬಾಕ್ಸ್ನೇ ಕೊಡ್ಬೇಕಂತೆ, ಐಸ್ ಕ್ರೀಮ್ ಬಾಕ್ಸ್ನ. ಹಾಂ, ಕೊಡ್ತೀನಿ. ರೆಡಿ. ಇದೊಂಚೂರು ಕುದ್ದಾದ್ಮೇಲೆ ಆಯ್ತಮ್ಮ, ಬಾ. ಟಿ ವಿ ನೋಡೋಕೆ ಎತ್ಕೊಂಡು ಹೋಗ್ಬೇಕಂತ, ಇಳಿಸ್ಬೇಕಂತ ಕೆಳಗಡೆ. ಆಯ್ತು, ಇಳಿಸ್ತೀನಿ ಕೆಳಗಡೆ. ಹಾಂ ನೋಡಿ, ಇಡೀ ಬಾಕ್ಸ್ನೇ ಎತ್ಕೊಂಡು ಇವಾಗ ಟಿ ವಿ ನೋಡ್ತಾ ಕುತ್ಕೊಬೇಕಂತೆ ಅವರು. ಕಿಂಕು ಅಂತೆ. ನಮ್ಮ ಬಟ್ಟೆಗಳೆಲ್ಲ ಒಣಗಾಗ್ತಿದ್ದಾರೆ. ಆಯಿತು, ರೂಮ್ಗಳೆಲ್ಲ ಕ್ಲೀನ್ ಮಾಡಿದೆ. ಇಲ್ಲಿನೂ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಫುಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ನನ್ನ ಜೊತೆಗೆ ಅಷ್ಟೇ ನೋಡಿ, ಇಲ್ಲೆಲ್ಲ ಹರಡೈತೆ ನನ್ನ ಮಗು. ಎಲ್ಲ ಬಿಸಾಕಿ ಮಾಡಿ, ಮಕ್ಕಳಿರೋ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜಾಗ್ತಾ ಇರುತ್ತೆ. ಆದರೂ ಇನ್ನು ಇಲ್ಲಿ ಹೀರೆಕಾಯಿ ಕಟ್ ಮಾಡಿದ್ದೀವಿ. ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಹೀರೆಕಾಯಿ ಹುಳಿ ಮಾಡೋಣ, ಹೀರೆಕಾಯಿ ಪಲ್ಯ ಮಾಡೋಣ, ನೋಡ್ತೀನಿ. ಅದೇನು ಯೋಚನೆ ಮಾಡಿಲ್ಲ. ಇದೆಲ್ಲ ಎತ್ತಿಟ್ಬಿಡ್ತೀನಿ. ರೆಡಿ.
ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ನಿನ್ನೆಯಿಂದ ಇವತ್ತಿನ ಬ್ಲಾಗ್. ಅದು ಅಂತರ ಹಾಕ್ಸ್ಕೊಂಡ್ಬಂದ್ರೆ ಯಾಕೋ ತುಂಬ ಕಿರ್ಚಾಡ್ತಾ ಇದ್ದಾಳೆ. ನೋಡ್ಬೇಕು, ನಿನ್ನೆ ಸೈಲೆಂಟ್ ಆಗಿದ್ಲು, ಇವತ್ತು ಕಿರ್ಚಾಡ್ತಾ ಇದ್ದಾಳೆ ಸಿಕ್ಕಾಬಟ್ಟೆ. ಬಾಯಿ ಹುಣ್ಣಾಗಿರೋದ್ರಿಂದ ಏನೂ ತಿಂತಾ ಇಲ್ಲ. ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದೆ, ಖಾರನೇ ಮಾಡಿಲ್ಲ ನಾನು. ಟೊಮೊಟೊ ಬಾತು ತಿನ್ಲಿಲ್ಲ. ಇವಾಗ ನೋಡಿದ್ವಿ ಅವಳು ಬಾಯಲ್ಲೆಲ್ಲ ಒಳಗಡೆ ವೈಟ್ ಹುಣ್ಣಾಗಿದೆ. ಅದಕ್ಕೋಸ್ಕರ ಅವಳು ಏನೂ ತಿಂತಾ ಇಲ್ಲ. ಒಂದು 4-5 ತುತ್ತು ತಿನ್ಲ ಅಷ್ಟೇನೆ. ಅದಕ್ಕೋಸ್ಕರ ಸರಿ ನಾನು ಬೇಡ ಅಂದ್ಬಿಟ್ಟು ಖಾರನೇ ಏನು ಸ್ಪೈಸಿ ಐಟಮ್ಸ್ ಏನು ಹಾಕ್ದೇ ಇರೋ ಥರ ಒಂದು 2 ಎಸ್ಲು ಬೆಳ್ಳುಳ್ಳಿ ಮಾತ್ರ ಹಾಕಿ ಪಾಲಕ್ ಕಿಚಡಿ ಥರ ಮಾಡಿದ್ದೀನಿ. ಸೊ ಅದನ್ನು ತಿನ್ನಿಸ್ತೀನಿ ಆಮೇಲಿಂದ. ಸೊ ತಣ್ಣಗಾದ್ಮೇಲೆ ಇವಾಗ ಐಸ್ ಕ್ರೀಮ್ ಹಿಡ್ಕೊಂಡು ಕೂತವ್ರು ನಮ್ಮ ಮೇಡಮ್ ಅವರು. ಇನ್ನು ಮತ್ತೆ ಫ್ರೆಂಡ್ಸ್, ನಾನು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಾಗಿತ್ತು ಅಂದರೆ ಅನ್ನ ಸ್ವಲ್ಪ ಜಾಸ್ತಿ ಉಳಿದ್ಬಿಟ್ಟಿತ್ತು. ಅನ್ನ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ ನಾನು, ರೊಟ್ಟಿ ಇಲ್ಲ ದೋಸೆ ಈ ಥರ ನೆನೆ ಹಾಕ್ತೀನಿ, ಇಲ್ಲ ಇಡ್ಲಿ ಈ ಥರ. ಇವತ್ತು ಏನಾಗಿದೆ, ನಂದು ರೇಷನ್ ಅಕ್ಕಿ ಖಾಲಿ ಆಗಿಬಿಟ್ಟಿದೆ. ಆದ್ದರಿಂದ ದೋಸೆ ಅಕ್ಕಿ ಏನು ಮಾಡಲಿ, ದೋಸೆ ಅಕ್ಕಿ ಸಿಗುತ್ತೆ, ಆದರೆ ಆನ್ಲೈನಲ್ಲೆಲ್ಲ ತರ್ಸೋಕ್ಕಾಗಲ್ಲ. ಅದಕ್ಕೆ ಮೆಟ್ರೋ ಇಲ್ಲ ಹೊರಗಡೆ ಎಲ್ಲರೂ ಅದೇ ರೇಷನ್ ಅಂಗಡಿಗೆ ಹೋಗ್ಬೇಕು ನಾನು. ಆದ್ದರಿಂದ ಗ್ರಾಸರಿ ಶಾಪಿಂಗ್ ಹೋಗ್ತೀವಲ್ಲ ಅಲ್ಲಿ ತರಬೇಕು. ಆದ್ದರಿಂದ ಏನು ಮಾಡಿದೆ, ನಾನು ಸೋನಾ ಮಸೂರಿ ರೈಸ್ ಬರುತ್ತಲ್ವ, ಅದನ್ನೇ ನೆನೆ ಹಾಕಿದ್ದೆ. ಅದನ್ನ ನೆನೆ ಹಾಕಿ ಉದ್ದಿನ ಬೇಳೆ ಅದೆಲ್ಲನೂ ಹಾಕಿ ಅನ್ನ ಇತ್ತಲ್ಲ, ನಾನು ಅದು ಹೇಳ್ದಂಗೆ ಅವಲಕ್ಕಿ ಅನ್ನ ಇಲ್ಲ ಅಂದಾಗ ಅವಲಕ್ಕಿ ಹಾಕಿ ದೋಸೆ ಇಡ್ಲಿ ಆ ಥರ ಮಾಡ್ತೀನಿ. ಅನ್ನ ಜಾಸ್ತಿ ಇದೆ ಅಂತ ಅಂದಾಗ ನಾನು ಅನ್ನನೇ ಹಾಕ್ಬಿಟ್ಟು ಮಾಡೋದು, ಅಂದರೆ ಅವಲಕ್ಕಿ ಇಲ್ಲ ಏನೂ ಹಾಕೋಕ್ಕೆ ಹೋಗಲ್ಲ. ಮತ್ತು ಸೋನಾ ಮಸೂರಿ ರೈಸ್ ಬೇರೆ ಹಾಕ್ತಾಯಿದ್ದಿರೋದ್ರಿಂದ ನನಗೆ ಅನ್ನನೇ ಹಾಕ್ತಾಯಿದ್ದೀನಿ. ಯಾಕಂದರೆ ದೋಸೆ ಚೆನ್ನಾಗಿ ಬರುತ್ತೋ ಇಡ್ಲಿ ಚೆನ್ನಾಗಿ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಸೋನಾ ಮಸೂರಿ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಆಲ್ರೆಡಿ ಒಂದು ಸರಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ ನನಗೆ. ಅದೇ ಹುಳಿ ಬಂದಾಗ ಇಡ್ಲಿ ಮಾಡ್ತೀನಿ ಜಾಸ್ತಿ, ಇಲ್ಲ ಅಂತಂದರೆ ದೋಸೆ ಮಾಡ್ತೀನಿ, ಆ ಥರ ಮಾಡ್ಕೊತೀನಿ. ಸರಿ ನೋಡೋಣ ಅಂದ್ಬಿಟ್ಟು ರುಬ್ಬಿ ಇಡ್ತಾಯಿದ್ದೀನಿ, ನುಣ್ಣಗೆ ರುಬ್ಬಿಡ್ತಾಯಿದ್ದೀನಿ. ನಾನು ಯಾವಾಗಲೂ ಕೆಲವರು ತರ್ತರಿಯಾಗಿ ರುಬ್ಬಿಡ್ತಾರೆ, ನಾನು ಇಲ್ಲ ನುಣ್ಣಗೆ ರುಬ್ಬಿಡ್ತೀನಿ. ಇನ್ನು ರಿಷಿ ಕೂಡ ವೀಡಿಯೋ ಕಾಲ್ ಮಾಡಿದ್ದ, ಅವನು ಯಾವಾಗಲೂ ಕಾಲ್ ಮಾಡ್ತಾನೆ ಇರ್ತಾನೆ. ಅಂದರೆ ಖುಷಿ ತೋರ್ಸೋಕ್ಕೆ ಅವನಿಗೆ ಖುಷಿನ ನೋಡ್ತಾ ಇರಬೇಕು ಅವಾಗ. ಅವನಿಗೆ ಖುಷಿ ಅಂದರೆ ತುಂಬ ಇಷ್ಟ. ಆದ್ದರಿಂದ ಅವನಿಗೆ ಸುಮ್ಮನೆ ತಗೊಳ್ಳೋ ತಿಂತೀನೋ ಅಂತ ಸುಮ್ಮನೆ ಹಾಗೆ ಕಾಮಿಡಿ ಮಾಡ್ತಾಯಿದ್ದೆ. ಅದಕ್ಕೆ ಬೇಡ ಅಯ್ಯೋ ಅಂತ ಹೇಳ್ಬಿಟ್ಟು ಹಂಗೆ ನಗ್ತಾ ಇದ್ದ. ಅಕ್ಕ ಇಡ್ಲಿ ಬೇಕು ಅಂತಿದ್ದಲ್ಲ, ಬಾರೋ ದೋಸೆ ಬೇಕು, ಮಸಾಲೆ ದೋಸೆ ಬೇಕಂತಿದ್ದಲ್ಲ. ಅಯ್ಯೋ ಕತೆ. ಅಯ್ಯೋ ಹಬ್ಬು ಆಯ್ತು ಅಂತ ತಿಳ್ಕೊಂಡು ಈ ಹುಷಾರಿಲ್ದೇ ಇರೋ ಟೈಮ್ನಲ್ಲಿ ಅವಳಿಗೆ ಏನಾರು ಒಂಚೂರು ಆಗಿಬಿಟ್ರೆ ಸಾಕು, ಅದನ್ನೇ ದೊಡ್ಡದಾಗಿ ಮಾಡೋದು. ಇವಳು ಅಂತಲ್ಲ, ಪ್ರತಿಯೊಬ್ಬ ಮಕ್ಕಳು ಅಷ್ಟೇ. ನಮ್ಮ ರಕ್ಷಿತ ಅಂತೂ ಒಂದಿಷ್ಟೇಷ್ಟು ಗಾಯ ಆಗಿಬಿಟ್ರು ಅದಕ್ಕೊಂದು ಬ್ಯಾಂಡೇಜ್ ಹಾಕಬೇಕಾಗಿತ್ತು, ಹಾಗೆ ಮಾಡ್ತಾಯಿದ್ದ. ಅವನು ಅಲ್ಲಿವರೆಗೂ ಸಮಾಧಾನ ಇರ್ತಿರಲಿಲ್ಲ. ಆದರೆ ಏನಂದರೆ ಈ ಸಿರಪ್ಪು ಮಾಮೂಲಿ ಟಾನಿಕ್ ಸಿರಪ್ ಏನು ಕೊಡ್ತಾರೆ ಡಾಕ್ಟ್ರು, ಅದನ್ನು ರಕ್ಷಿತ್ ಬಂದು ಎಷ್ಟು ಖುಷಿಯಾಗಿ ಕುಡಿಯೋನು. ನನ್ನ ಮಗಳು ಆ ಥರ ಕುಡಿಯಲ್ಲ, ಆಪೋಸಿಟ್ ಆಗಿದ್ದಾಳೆ. ಕೆಲವು ಮಕ್ಕಳು ಚೆನ್ನಾಗಿ ಟ್ಯಾಬ್ಲೆಟ್ ಆಗಲಿ ಮೆಡಿಸನ್ಗಳು ಸಿರಪ್ ಆಗಲಿ ನೀಟಾಗಿ ಕುಡ್ಕೊತಾರೆ. ನಾವು ಅದೇ ಅನ್ಕೋತಾಯಿದ್ವಿ, ರಕ್ಷಿತ್ ಎಷ್ಟು ಹೆಂಗೆ ಕುಡಿತಾನಪ್ಪ ಅಂತ ಯಾವಾಗಲೂ ನಾನು ಅನ್ಕೊತಾ ಇದ್ದೆ. ನಾವು ಕೂಡ ಆ ಥರ ಕುಡಿಯಲ್ಲ. ಹಾಗೆ ನನ್ನ ಮಗಳು ಕುಡಿಯಲ್ಲ, ಅದೊಂದೇ ಬೇಜಾರಪ್ಪ. ತುಂಬ ಹರಸಾಹಸ ಮಾಡಬೇಕು, ಏನೇ ಸಿರಪ್ ಕುಡಿಸ್ಬೇಕಾದ್ರೂ ಅವಳಿಗೆ. ಏನೋ ಒಂದಷ್ಟು ಗ್ರಾಸರೀಸ್ ಎಲ್ಲ ಒಂದು ಸ್ವಲ್ಪ ಖಾಲಿ ಆಗ್ತಾಯಿದೆ ಅನ್ನುವಾಗ ನಾನು ಇದೆಲ್ಲ ಆರ್ಡ್ರ್ ಮಾಡಿದೆ. ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿತ್ತು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಾಗಲಕಾಯಿ ಅದೆಲ್ಲನೂ ಆರ್ಡ್ರ್ ಮಾಡಿದ್ದೆ. ಇನ್ನು ಇವತ್ತು ನೇರಳೆ ಹಣ್ಣು ನಾನು ನೇರಳೆ ಹಣ್ಣು ಊರಲ್ಲಿ ಇರ್ಬೇಕಾದ್ರೆ ಜಾಸ್ತಿ ತಿಂತಾಯಿದ್ದೆ. ಇಲ್ಲಂತೂ ಬೆಂಗಳೂರಿನಲ್ಲಿ ತಿಂದೇ ಇಲ್ಲ ನಾನು. ಅಲ್ಲಿ ರೋಡಲ್ಲೆಲ್ಲ ಇಟ್ಕೊಂಡಿರ್ತಾರೆ, ನೋಡ್ತೀನಿ ಅಷ್ಟೇ, ಆದರೆ ಯಾವತ್ತೂ ತಗೊಂಡು ತಿನ್ನೋಕೆ ಹೋಗಲಿಲ್ಲ. ಇದು ತುಂಬ ಒಳ್ಳೆಯದು ಶುಗರ್ಗೆ ಅಂತ ಹೇಳ್ತಾಯಿದ್ರು. ಆದ್ದರಿಂದ ನೇರಳೆ ಹಣ್ಣನ್ನು ಕೂಡ ಆರ್ಡ್ರ್ ಮಾಡಿದೆ. ಚೆನ್ನಾಗಿತ್ತು, ಖುಷಿ ಅಂತ ಅನ್ನಿಸ್ತಾಯಿತ್ತು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಚೆನ್ನಾಗಿ ಕೊಟ್ಟಿದ್ದಾರಲ್ಲ, ಫ್ರೆಶ್ ಆಗಿದೆ ಅಂತ ಅನ್ನಿಸ್ತಾಯಿತ್ತು. ಇದು ಯೂಶಲಿ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಮುಂದೆಗಡೆ ದೊಡ್ಡ ಮರ, ಎಷ್ಟು ದೊಡ್ಡ ಮರ ಇತ್ತು ಗೊತ್ತಾ, ಅಲ್ಲೆಲ್ಲ ತುಂಬ ಹಣ್ಣುಗಳು ಬಿಡ್ತಾಯಿದ್ವು. ಅದನ್ನು ಕಿತ್ಕೊಂಡು ನಮ್ಗೆ ಹಂಗೆ ಡೈರೆಕ್ಟಾಗಿ ತಿಂದು ಅಭ್ಯಾಸ ಇಲ್ಲ ಅಂತಂದರೆ ಅದನ್ನು ತೊಳೆದ್ಬಿಟ್ಟು ಉಪ್ಪಲ್ಲಿ ನೆನೆ ಹಾಕಿ ಆಮೇಲೆ ತಿಂತಾಯಿದ್ವಿ. ನಮ್ಮ ಅಕ್ಕ ಎಲ್ಲ ಏನು ಮಾಡ್ತಾಯಿದ್ರು ಅಂತ ಅಂದರೆ, ಎಲ್ಲ ಈ ಥರ ಕಿತ್ತಾಗ ಅದಕ್ಕೆ ಉಪ್ಪು ಮತ್ತು ಈ ಮೆಣಸಿನ್ಕಾಯಿ ಪೌಡ್ರು ಅದನ್ನೆಲ್ಲನೂ ಉಪ್ಪು ಖಾರ ಥರ, ಈ ನಲ್ಲಿಕಾಯಿ ಉಪ್ಪಿನಕಾಯಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ತಿನ್ನಲ್ವ, ಮಾವಿನಕಾಯಿ ನಲ್ಲಿಕಾಯಿ ಎಲ್ಲನೂ ಆ ಥರ ಇದನ್ನು ಮಾಡ್ಕೊಂಡು ತಿನ್ನೋರು. ನಂಗೆ ಅದಿಷ್ಟ ಆಗ್ತಾರಲ್ಲ, ಉಪ್ಪಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ತಿಂತಾಯಿದ್ದೆ. ಇಲ್ಲ ಅಂತಂದರೆ ಹಾಗೇ ಹಣ್ಣು ಕಿತ್ಕೊಂಡು ತಿನ್ನೋದು, ಅದು ಇಷ್ಟ ಆಗ್ತಾಯಿತ್ತು. ಸೊ ಅದನ್ನು ಸರಿ
ಉಪ್ಪಲ್ಲಿ ನೆನೆ ಹಾಕಿದೆ. ಮತ್ತು ನೆಕ್ಸ್ಟ್ ಡೇ ಇದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಇತ್ತೀಚೆಗೆ ಅದು ಹೇಳ್ದಂಗೆ ನಂಗೆ ಸರಿಯಾಗಿ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಬ್ಯಾಕ್ ಟು ಬ್ಯಾಕ್ ನನಗೆ ಡೈಲಿ ಯಾವಾಗ ಆಗುತ್ತೆ ಆವಾಗ ಮಾತ್ರ ನಾನು ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಇನ್ನು ಇಡ್ಲಿ ಚೆನ್ನಾಗಿ ಹುಳಿ ಬಂದಿತ್ತು. ಇದಕ್ಕೆ ಯಾವುದೇ ರೀತಿ ಸೋಡಾ ಎಲ್ಲ ಏನೂ ಆ್ಯಡ್ ಮಾಡ್ತಾಯಿಲ್ಲ ನಾನು. ಇಡ್ಲಿನೇ ಮಾಡಿಬಿಡೋಣ, ದೋಸೆ ಬೇಡ ಅಂತ ಸೋಮ್ ಕೇಳಿದ್ರು. ನಾನು 2 ಆಪ್ಷನ್ ಹೇಳಿದೆ. ಸೊ ಇಡ್ಲಿ ಆಲ್ರೆಡಿ ಮಾಡ್ತಾಯಿದ್ದೆ. ಸೊ ಇಡ್ಲಿ ಬೇಕಾ ದೋಸೆ ಬೇಕಾ ಅಂತ ಕೇಳಿದೆ. ಅವರು ನಾನು ಇನ್ನೂ ಇಡ್ಲಿ ಮಾಡಿಲ್ಲ ಅಂದ್ಬಿಟ್ಟು ಅಮ್ಮ ದೋಸೆ ಮಾಡಮ್ಮ ನನಗೆ ಅಂತ ಹೇಳಿದ್ರು. ಸರಿ ಆಯಿತು, ಹಾಗಿದ್ರೆ ಇಡ್ಲಿ ಹೇಗೋ ಖುಷಿಗೆ ನನಗೆ ಬೇಕಾಗಿತ್ತು. ನನಗೂ ಇಡ್ಲಿ ಬಿಸಿ ಇಡ್ಲಿ ತಿನ್ಬೇಕು ಅನಿಸ್ತಾಯಿತ್ತು. ಖುಷಿ ಮಗು ಹೇಗಿದ್ರು ಇಡ್ಲಿ ತಿಂತಾಳು, ಅವಳು ಇನ್ನೂ ಎದ್ದಿರಲಿಲ್ಲ ಇವತ್ತು ಅಂದ್ಕೊಂಡು ಮಾಡಿಟ್ಟೆ. ಆಮೇಲೆ ನಾನು ಮತ್ತೆ ದೋಸೆ ಹಾಕ್ತಾ ನಿಂತ್ಕೊಂಡೆ. ಸೋಮಂದರು ದೋಸೆ ಕೊಟ್ಬಿಟ್ಟು ಆಮೇಲೆ ಇಡ್ಲಿ ಕೊಡೋಕೆ ಹೋದೆ. ಮತ್ತು ಇಡ್ಲಿನೂ ಮಾಡಿದೀಯಾ ಅಂದರೂ ಆಲ್ರೆಡಿ ಇಡ್ಲಿ ಮಾಡಿಟ್ಟಿದ್ದೆ ರೀ ಅಂತಂದೆ. ಅಯ್ಯೋ ನಿಖಿತಾ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೋಸೆ ಮಾಡು ಅಂತ ಹೇಳಿದೆ, ಇಡ್ಲಿ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಅಂತಿದ್ರು. ಸೊ ಹಾಗೆ ಅವ್ರಿಗೆ ಏನಂತಂದರೆ ದಿಢೀರಂತ ಇವಳಿಗೆ ಏನಾದ್ರು ಒಂದು ಹೇಳ್ಬಿಟ್ರೆ ಅದನ್ನು ಡಬಲ್ ಮಾಡ್ತಾ ಕೂತ್ಕೊತಾಳೆ. ಅದಕ್ಕೆ ಹೇಳೋದೇ ಬೇಡ, ಏನು ದಿಢೀರಂತಾಗುತ್ತೆ ಅದನ್ನು ಹೇಳೋಣಂತ ಅವ್ರದ್ದೇ ಅದೇ ರೀತಿಯಲ್ಲಿ ಯೋಚನೆ ಮಾಡಿ ಹೇಳೋಕೆ ಹೋಗ್ತಾರೆ. ನಾನಿಲ್ಲಿ ನನ್ನದೇ ಆದ ರೀತಿಯಲ್ಲಿ ಏನೋ ಒಂದು ಮಾಡಿರ್ತೀನಿ. ಈ ಥರನೂ ಕೆಲವೊಂದು ಟೈಮ್ ನಮ್ಮಲ್ಲಿ ಬೆಳಗ್ಗೆ ಟೈಮು ಸ್ವಲ್ಪ ಈ ಥರ ಆಗತ್ತೆ ಎಡವಟ್ಟು. ಯಾಕೆಂದರೆ ಅವ್ರು ತುಂಬ ಹೇಳಿದ್ನಲ್ಲ, ಅವರು ಔಸಿಗೆ ಹೊರಡೋ ಇದರಲ್ಲಿ ಬೆಳಗ್ಗೆ ಎದ್ದರೆ ಸಾಕು, ವಾಕ್ ಮುಗಿಸ್ಕೊಂಬಂದು ಸ್ನಾನಕ್ಕೆ ಹೋದರೆ ಸಾಕು, ಸೋಮ್ ಯಾವಾಗ್ಲೂ ಅವ್ರು ಆಫೀಸ್ಗೆ ಹೋಗೋ ಮೂಡಲ್ಲೇ ಇರ್ತಾರೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಏನು ನಡೀತಾ ಇದೆ, ಏನು ಬಿಡ್ತಾಯಿದೆ ಅದ್ರ ಕಡೆ ಅವ್ರ ಗಮನನೇ ಕೊಡೋದಿಲ್ಲ. ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಸೊ ಇವಾಗ ನಾನು ಅದ್ರ ಜೊತೆಗೆ ಬಂದು ಇಡ್ಲಿ ಜೊತೆಗೆ ಸಾಂಬಾರಿತ್ತು ಹಿಂದಿನ ದಿನ ಮಾಡಿದ್ದು, ಹಾಗೆ ಅದ್ರ ಜೊತೆಗೆ ಚಟ್ನಿನೂ ಕೂಡ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಇನ್ನು ಇವಾಗ ಇಡ್ಲಿ ಇಲ್ಲ ದೋಸೆ ಏನಾದ್ರು ಬ್ರೇಕ್ಫಾಸ್ಟಿಗೆ ತಿಂದುಬಿಡ್ತಾರೆ. ಇನ್ನು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಏನು ಕಟ್ಟೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಕ್ಯಾರೆಟ್ ಜಾಸ್ತಿ ಇತ್ತು ಮನೆಯಲ್ಲಿ. ಕ್ಯಾರೆಟ್ ರೈಸ್ ಥರ ಮಾಡಿಬಿಡೋಣ ಅವ್ರಿಗೆ, ಅಂದರೆ ಚಿತ್ರಾನ್ನ ಮಾಡೋ ಬದಲು, ಟೊಮೊಟೊ ಚಿತ್ರಾನ್ನ ಮಾಡೋ ಬದಲು ಈ ಥರ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿನೆಲ್ಲ ಹಾಕಿ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಸೋಮ್ಗೆ ಈ ಥರ ಎಲ್ಲ ಮಾಡಿಕೊಡ್ಬೇಕು, ಡಿಫ್ರೆಂಟಾಗಿ ಮಾಡ್ಕೊಂಡಷ್ಟು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ. ಆದ್ದರಿಂದ ಇವಾಗ ಕ್ಯಾರೆಟ್ ರೈಸ್ನ ಮಾಡ್ತಾಯಿದ್ದೀನಿ. ಸಿಂಪಲ್ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಕಟ್ ಮಾಡಿ. ಕ್ಯಾರೆಟ್ ತುರಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಹಾಗೆ ರೈಸ್ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಲಂಚ್ ಬಾಕ್ಸ್ ಕಟ್ಟೋದು ಅಷ್ಟೇ. ಇನ್ನು ಇಡ್ಲಿ ಅಂತೂ ಸೂಪರಾಗಿ ಬಂತು, ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು. ದೋಸೆಗೆ ಬಂದು ಸೋನಾ ಮಸೂರಿ ರೈಸ್ ಹಾಕಿದ್ದಲ್ವ, ಸ್ವಲ್ಪ ಕಲರ್ ಬರ್ತಾ ಇರಲಿಲ್ಲ. ಅಂದರೆ ದೋಸೆ ಒಂದು ಸ್ವಲ್ಪ ವೈಟ್ ಕಲರಾಗೇ ಬರ್ತಾಯಿತ್ತು, ತುಂಬ ಕಲರ್ದಾಗೆ ಬರುತ್ತಲ್ವ ಆ ಥರ ಎಲ್ಲ ಏನು ಬರ್ತಾ ಇರಲಿಲ್ಲ. ಸರಿ ಹೇಗೋ ಮನೆಯಲ್ಲಿ ಯಾವ ಥರ ಮಾಡ್ಕೊಂಡು ತಿಂದರೂ ಏನು ಅಷ್ಟು ಗೊತ್ತಾಗೋದಿಲ್ಲ. ಅದೇ ಹೊರಗಡೆ ಏನಾದ್ರು ನಾವು ದುಡ್ಡು ಕೊಟ್ಬಿಟ್ಟು ತಿಂತೀವಿ ಅಂತ ಅನ್ನುವಾಗ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಹಾಗೆ ನಮ್ಮ ಇಮ್ಯಾಜಿನೇಷನ್ ಇದೇ ಥರ ಇರಬೇಕು. ಅಲ್ಲಿ ಫೋಟೋ ಏನಾದ್ರು ಹಾಕಿದರೆ ಹೋಟೆಲ್ಗಳಲ್ಲಿ ದೋಸೆ ಅಂದರೆ ಇದೇ ರೀತಿ ಇರುತ್ತೆ, ಓಕೆ ಆ ದೋಸೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ನನಗೆ ಈ ಥರನೂ ಆಗಿದೆ ಎಷ್ಟೊಂದು ಸರಿ. ಆಮೇಲೆ ಅಲ್ಲಿರೋದೇ ಫೋಟೋ ಒಂಥರ ಇದೆ, ಇವ್ರು ಕೊಟ್ಟಿರೋದೇ ಒಂಥರ ಕೊಟ್ಟಿದ್ದಾರಲ್ಲ ಅನ್ನೋ ಥರನೂ ಎಷ್ಟೊಂದು ಸರಿ ಹೋಟೆಲ್ಗಳಿಗೆ ಹೋಗಿ ನನಗೆ ಡಿಸಪಾಯಿಂಟ್ ಆಗಿರೋದು ಕೂಡ ಇದೆ. ಸೊ ಹಾಗೆ ಅದನ್ನೇ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೇಕಾದ್ರೆ ಎಷ್ಟು ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ತಿಂದ್ಬಿಡ್ತೀವಿ ಯಾವ ಥರ ಬಂದ್ರೂ ಅಲ್ವಾ. ಸೊ ಇನ್ನು ನಾನು ಇವಾಗ ಚಟ್ನಿ ಮತ್ತು ಸಾಂಬಾರು ಜೊತೆಗೆ ಸೋಮ್ಗೆ ಕೊಟ್ಟಿದ್ದೀನಿ. ಇನ್ನು ಖುಷಿಮಾಗೆ ನೋಡಿ ನೇರಳೆ ಹಣ್ಣು ಕೊಟ್ಟೆ, ಖುಷಿಯಿಂದ ಇಸ್ಕೊಂಡ್ಲು ಏನೋ ಅಂತ ಹೇಳ್ಬಿಟ್ಟು ಒಂದು ಸರಿ ಹಿಂಗೆ ಕಚ್ಚುತ್ತಿದ್ದಂಗೆ ಆ ಗಂಟ್ಲಲ್ಲಿ ಒಂಥರ ಒಗ್ರೊಗ್ರ ಥರ ಹೊಡಿಯುತ್ತಲ್ಲ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಲು. ಇನ್ನು ಖುಷಿಮಾಗೆ ಹಾಲು ಬಿಡಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಿಪ್ಪಲಲ್ಲಿ ಇದು ಬಾಟಲಲ್ಲಿ ಕೊಟ್ಟಿದ್ದೀನಿ. ಆದರೆ ಅದನ್ನು ಅಷ್ಟೇ ಹಿಂಗೆ ಕಚ್ಚಿ ಅಂತ ಹೇಳ್ಬಿಟ್ಟು ಅದನ್ನು ಬಿಸಾಕ್ಬಿಟ್ಲು. ಇನ್ನು ಈ ಕಡೆ ಒಂದು ಸ್ವಲ್ಪ ತರಕಾರಿಗಳಿದ್ವು, ಅದನ್ನೆಲ್ಲ ಕಟ್ ಮಾಡು ಅಂತ ಹೇಳ್ಬಿಟ್ಟು ನಾಗಮ್ಮಗೆ ಬಿಟ್ಟಿದ್ದೆ. ಸೊ ಏನಾದ್ರು ಅದು ಹಾಗಲಕಾಯಿ, ಬೆಂಡೆಕಾಯಿ ಎಲ್ಲ ತರಿಸಿದ್ದೆ, ಅದೆಲ್ಲ ಕಟ್ ಮಾಡಿಟ್ಬಿಟ್ರೆ ನನಗೆ ಈಸಿ ಆಗುತ್ತೆ ಟಿಫನ್ನು, ಬ್ರೇಕ್ಫಾಸ್ಟ್ ಅದೆಲ್ಲ ಏನಾದ್ರು ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿದೆ. ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡ್ತಾಯಿದ್ಲು.
ಸೊ ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಕಂಟಿನ್ಯೂಸ್ ಆಗಿ ಒಂದು 2 ದಿನದ ವ್ಲಾಗ್ನ ನಾನು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಏನಂತ